ಇರೋ ಅಕೌಂಟ್ ಏನಲ್ಲ ಇನ್ಶೂರೆನ್ಸ್ ಅದೊಂದು ಸ್ಕೀಮ್ ಬೇರೆ ಮಾತ್ರ ಇದೆ. ಇಲ್ಲ ಇದು ನೀವು ಮಾಡಿ ಬರ್ರಿ ಎಲ್ಲರೂ ಬರ್ರಿ ಒಳಗೆ ಸುಮ್ಮನೆ ಏನ್ ಕೇಳತ್ತಿದ್ದೆ ಇಲ್ಲಿ ಹೋಗಾರಲ್ಲಿ ಎಲ್ಲರಿಗೂ ಪೂರ್ಣಿಮೆಯ ಒಂದು ನಿಮಿತ್ತವಾಗಿ ಸದ್ಗುರು ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ಇವತ್ತು ಗುರು ಪೂರ್ಣಿಮೆ ನಿಮಿತ್ತವಾಗಿ ತಾವೆಲ್ಲ ಸತ್ಭಕ್ತರು ಗುರುವಿನ ಒಂದು ಪ್ರೀತಿ ಪ್ರೇಮ ಭಕ್ತಿಯಿಂದ ತಾವೆಲ್ಲರೂ ಸೇರಿದ್ರಿ. ಈ ಹೋಗಾರ ಬಂಧುಗಳ ಈ ಒಂದು ಸುಂದರ ಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೀವಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತೇನೆ. ಗುರುಪೂರ್ಣಿಮೆ ನಿಮಿತ್ತವಾಗಿ ಇವತ್ತು ನಾವು ಏನು ಸೇರಿವಿ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತ, ಅತ್ಯದ್ಭುತ. ಒಬ್ಬರು ಶಿಷ್ಯರಾಗಿ ನಾವು ಮಾಡಬೇಕಾದ ಕರ್ತವ್ಯ ಗುರುವಿನ ಸ್ಮರಣ ಮಾಡುವುದು, ಗುರುವಿನ ಜ್ಞಾನ ಮಾಡುವುದು. ಅನಾದಿ ಕಾಲದಿಂದಲೂ ಶತಮಾನಗಳಿಂದಲೂ ಈ ಗುರು ಪೂರ್ಣಿಮೆ ನಿಮಿತ್ತವಾಗಿ ನಾವು ಮಾಡ್ಕೊತ ಬಂದಾರೋ. ಗುರು ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿ ಐತಿ. ಗುರುವಿನ ಮೇಲೆ ಏನಪ್ಪ ಅಂತಂದ್ರೆ ಬಹಳಷ್ಟು ಪುರಾಣ ಪುಣ್ಯಕೃತಿಗಳು ಹೇಳ್ಕೊತ ಬಂದಾರೋ. ಗುರು ಮಾತೃಮಯ ಇದ್ದಾರೋ, ಕರುಣಾಮಯ ಇದ್ದಾರೋ. ಅದರಂಗನೆ ನಮ್ಮ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದಪ್ಪಾಜಿಗಳು ಕೂಡ ನಮ್ಮ ಇವತ್ತು ನಮ್ಮ ಇಂಥ ಮಹಾತ್ಮರು ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತಫಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ತಿ ಅಂತಂದೇಳಿ ಯಾರು ಅಕ್ಷರಶಃ ಸತ್ಯತಿ. ಇಂತಹ ಒಂದು ಗುರು ಪೂರ್ಣಿಮೆ, ಇಂಥ ಮಹಾತ್ಮರ ಒಂದು ಭಾವಚಿತ್ರವನ್ನ ನಮ್ಮ ಸದಾಶಿವ ಶರಣರು ಮತ್ತು ತೇರ್ನಿಯವರು ಇಬ್ಬರು ಕೂಡಿ ಏನಪ್ಪ ಅಂತಂದ್ರೆ ಪೂಜಾರಣೆ ಮಾಡಬೇಕಂತಂದೇಳಿ ಅದನ್ನು ರಚಿಸಿಕೊಡ್ತೀವಿ ಅಂತ ಅನ್ಕೊಳ್ತೀವಿ. ಸ್ವಲ್ಪ ಕಾಲ್ ತೆಗಿಸಿ ಬಾರ್ದು ಇರ್ಲೇನಿಟ್ಟ ನಿರ್ವಾಹ ಬಿಡ್ರಿ, ನಿರ್ವಾಹ ಮಾಡಿ ನೋಡ್ರಿ ಬರೋಬರ ಅದನ್ನ ಸಮಯ ಇದು ತೋರಿ ಅಮ್ಮ ಅಂದ್ರೆ ಅವ್ರಿಗೆ ಸ್ವಲ್ಪ ಹೋಗ ನೀವು सरस्वती नर्मदा सिंधु कावेरी जलेस्मिन् सन्निधिं कुरु। ओम मूर्तिं चतुर्पुष्पं शंकराचार्यनेत्रं सहस्रं चन्द्रं दशविघ्नं जीवितं तन्नमामि। ओम नमस्काराभिषेकं करोमि। ओम रामदेवाय अनादि शाश्वतं शान्तं चैतन्यं स्वरूपं ज्योतिस्वरूपमानन्दं ಈ ಭೂತಿಂ ಸಿದ್ಧಂ ದತ್ತಕ್ಷಣಯುಧಿಂ ಸಮರ್ಪಯಾಮಿ ತತ್ರಾವರ್ತೋರೋಚನ ಸಂಗೀತಂ ಶ್ರೀವಂದನೈಕಂ ದೇವಿ ಸಂಸ್ಕೃತಂ ಓಂ ಹ್ರೀಂ ಮಹಾದೇವಾಯ ನಮಃ ಗಂಧಂ ಕುಂಕುಮಂ ಸಮರ್ಪಯಾಮಿ ಖಂಡತಂಡೂಲರ್ಮಷ್ಟೇ ಸಮೀಕೃತ ಸರ್ವಚಕ್ಷದಿಕ್ರಿಯತೆ ಪೂಜಾ ಪ್ರೀತ್ಯರ್ಥಂ ಜೂತಾ ಓಂ ನಮಃ ಪ್ರದಕ್ಷಾಂ ಸಮರ್ಪಯಾಮಿ ಶ್ರೀಧರಂ ತ್ರಿಗುಣಾಕಾರಂ ತ್ರಿನೇತ್ರಂ ಚಂದ್ರಯಾಯುಧಂ ತ್ರಿಜನ್ಮ ಪಾಪಪರಿವಾರಂ
एकबिल्वं शिवार्पणम् ओम नमः शिवाय बलपत्रं समर्पयामि सेवंतिका बबलचंपक पाटलाते पूर्णागजाते करवीर पाव पुष्पे बिलुप्रवाल तुलसीदमनिकाभ्ये त्वं पूज्य परमेश्वर कृष्ण ओम नमः शिवाय नानाविध पुष्पधारयामि गोकुलं प्रदर्शयितुं दिशांगं सर्वाणि मनोहरं दिव्यं धूपं ओम नमः स्वाहा प्रकाश महादेव सर्वान्तस्तुमिराभा प्रभायाभ्यन्तरं ज्योतिर्दीपं ओम कलशं दीपमादर्शयामि आगमार्गन्तु देवानां नम्रादन्तु रक्षां गुरुवे घण्टारं नैवेद्यं सर्वबीजं नानाविधसंयुतं दधिकरकुटभेदं नैवेद्यं प्रकृतं ओम शिवाय नैवेद्यं समर्पयामि ओम नमः शिवाय पानीं समर्पयामि प्रकृष्टपापनाशाय प्रकृष्टफलसिद्धये प्रदक्षिणं करोमि ईश्वर सर्वार्थसाधनोपाय सर्वेश्वरप्रदायक समस्तापत्रिकारचन्द्रशेखरतीर्थं सर्वलोकोपकाराय यो देव परमेश्वर सर्वतेजकृपेण नमस्ते जंगमात्मने नमः शिवाय गुरुवे शंकराय च शंभुवे सुपत्नाय मां सांबरस्य रक्षास्यु त्राय त्राय गुरुपाक्ष त्राय त्राय त्र्यंबक त्राय त्राय महादेव त्राय मम भक्तवत्सल अपराध सहस्राणि क्रियन्ते निस्मया दासोऽमिति मात्मां क्षमिषु परमेश्वर जय मंगलम जय पार्वती शिवर महादेव श्री मल्लिकार्जुन स्वामी महाराज की जय श्रीमद् जगद्गुरु शंकर शिवाचार्य महाराज की जय जय मंगलम जय नमः पार्वती शिवर महादेव ನೀವು ದಯಾಮಯ ಅಂತೀರಿ ಅಲ್ಲಿ ಕೊಟ್ರ ನೋಡಿ ನಾನು ಅನ್ನಿಸ್ತೀನಿ ನೋಡಿ ಭಾವಚಿತ್ರವನ್ನ ಪೂಜೆ ಮಾಡಿರ್ತಕ್ಕಂಥ ಶರಣರಿಗೆ ತುಂಬ ಧನ್ಯವಾದಗಳು. ಈಗ ಎಲ್ಲರೂ ಗುರುಸ್ತುತಿಯನ್ನ ಏನಪ್ಪ ಅಂತಂದ್ರೆ ಭಕ್ತಿಯಿಂದ ಹೇಳೋಣ. ದಯಾಮಯಿ ಗುರುಸ್ತುತಿಯನ್ನ ಎಲ್ಲರೂ ನಾವು ಅನಿಸಿದಂಗೆ ನೀವು ಹೇಳ್ಬೇಕು. ದಯಾಮಯ ಗುರು ಕರುಣಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಪರಮ ಸ್ವರೂಪನು ತಾನಂತೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಅರಿಯಲು ಭಕ್ತಿಯು ಬೇಕಂತೆ ಪರಮ ಸ್ವರೂಪನು ತಾನಂತೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯವಗಿಲ್ಲಂತೆ ಸಂಸಾರದ ಭಯವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನ್ಯಾರಿಲ್ಲಂತೆ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವನಂಬಿರಬೇಕಂತೆ ಗುರು ಪಾದವನಂಬಿರಬೇಕಂತೆ ಗುರುವಿಗೆ ಸಮನ್ಯಾರಿಲ್ಲಂತೆ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವನಂಬಿರಬೇಕಂತೆ
ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪಾಪಿಗೆ ತಾ ಬಹು ದೂರಂತೆ ದುರ್ಮಾರ್ಗಿಗೆ ಕಾನನು ಗುರುವಂತೆ ಕುಟಿಲರಿಗೊಲಿವನು ತಾನಂತೆ ಕುಹಕಿಗೆ ಎಂದು ಸಿಗದಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತರನು ಕಾಯುವನು ಪರಮಾನಂದವನು ನಿಸುವನು ನಿಜ ಭಕ್ತಿಗೆ ಗುರು ತಲೆ ಭಾಗುವನು ಭವ ಜಲದಿಯ ದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ನಾನೀನೆಂಬುದು ಅಳಿಯಂದ ಮದ ಮತ್ಸರಗಳನ್ನು ಸುಡು ಎಂದ ದುರುಳರಿಗೆ ತಾ ದೂರೆಂದ ದುರಹಂಕಾರಿಗೆ ತಾ ಸಿಗದಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಶ್ರೀ ಗುರು ಶಂಕರ ಶಿವಚರಹುದೆಂದು ಸಾರುತ್ತಲಿರುವವು ಶಾಸ್ತ್ರಗಳು ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯರಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಹರ ಓಂ ಚೈತನ್ಯ ಶಾಂತಂ ಓಮಾತೀತಂ ನಿರಂಜನಂ ನಾದಗದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಮಹಾದೇವ್ श्रीमद जगत गुरु मल्लिकार्जुन नीलकंठ शिवाचार्य महाराज की जय। श्रीमद जगत गुरु मल्लिकार्जुन मंजूर शिवाचार्य महाराज की जय। श्रीमद जगत गुरु मल्लिकार्जुन शंकर शिवाचार्य महाराज की जय। श्रीमद जगत गुरु मल्लिकार्जुन अलम प्रभु महाराज की जय। श्रीमद जगत गुरु मल्लिकार्जुन कालसिद्धेश्वर महाराज की जय। श्रीमद जगत गुरु मल्लिकार्जुन भाव साहब महाराज की जय। श्रीमद
श्रीमद जगत गुरु मल्लिकार्जुन माधवानंद महाराज की जय। श्रीमद जगत गुरु मल्लिकार्जुन सकल साधु संत महाराज की जय। जय मंगलम देव पार्वती पति शिव हर हर महादेव। श्रीशैल सूर्य सिंहासनाधीश श्री नीलकंठ पट्टाध्यक्ष श्रीमद जगत गुरु मल्लिकार्जुन शंकर ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಪಾತಕವಿಲ್ಲ ಜಾತಿ ಸೂತಕವಿಲ್ಲ ಅಂಚರ ಮಂಡಲ ಪ್ರಪಂಚಗಳು ನೆಲೆಯಿಲ್ಲ ಇಳಿಯೋಳು ಯಾತ್ರೋಳು ಶಿಲಕದ ಶಿವನಾಂಚನದ ಗೊಂಚಲದ ಮಿಡಿಮಿಂಚಿ ಸುವರ್ಣದ ಅಡ್ಡ ಪಲ್ಲಕ್ಕಿಗಳು ಕೂಡಿಸಿ ಹೂವಿನ ದಿವಿಟಿಗೆ ಹಂಚಿ ಮೆರೆದಾಡಿಸುವಂತಹ ಶ್ರೀ ನೀಲಕಂಠ ಪ್ರಾಚಾರ್ಯೋರ್ನ ಬಹುಪರ ಜೈ ಮಂಗಲಂ ದೇವ ಪಾರ್ವತಿ ಪತಿ ಶಿವ ಮಹಾದೇವ್. ಈಗ ಮುಂದಿನ ಕಾರ್ಯಕ್ರಮ ಅನುಭವಗೋಷ್ಠಿ. ನಮ್ಮ ಸದಾಶಿವಣ್ಣ ಹಟ್ಟಿಯವರು ಗುರು ಪೂರ್ಣಿಮೆ ನಿಮಿತ್ತ ಗುರುವಿನ ಮಹಾತ್ಮ ಬಹಳ ದೊಡ್ಡದ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ತಾರೆ. ಪರಮ ಪೂಜ್ಯ ರೋದ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಂಡವರ ದಿವ್ಯ ಚರಣ ಕಮಲಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾರೆ. ಎಲ್ಲ ಪರಂಪರೆಯ ಜಗದ್ಗುರುಗಳ ದಿವ್ಯ ಚರಣ ಕಮಲಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಇವತ್ತಿನ ಗುರು ಪೌರ್ಣಿಮೆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಅವರಿವರಲ್ಲಿ ಎಲ್ಲರ ಶ್ರೀಕರಣಕ್ಕೆ ಅನಂತ ವಂದನೆಗಳನ್ನು ಹೇಳಿ ಇವತ್ತಿನ ಶುಭ ಸಂದರ್ಭದಲ್ಲಿ ಈ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಏನಪ್ಪಾ ಅಂತಂದ್ರೆ ಈ ಗುರು ಅನ್ನುವಂಥ ಮಹತ್ವ ಬಹಳ ದೊಡ್ಡ. ಎಲ್ಲಾನು ಮಾಡಬೇಕಾದ್ರೆ ಏನೋ ಮಾಡಬೇಕಾದ್ರೆ ಗುರುಗಳು ಬೇಕು. ವಿದ್ಯಾ ಕಲಿಬೇಕಾದ್ರೆ ಗುರುಗಳು ಬೇಕು. ಏನಾದ್ರೂ ಉದ್ಯೋಗ ಕಲಿಬೇಕಾದ್ರೆ ಗುರು ಬೇಕು. ಏನಪ್ಪ ತಾಯಿನ ಮೊದಲ ಗುರು ಅಂತಂದ್ರೆ ಎಲ್ಲ ಶಾಸ್ತ್ರ ವೇದಗಳ ತಾಯಿ ಮೊದಲು ಮಾಡ್ಕೊಂಡು ಗುರು, ಮುಂದೆ ಅಕ್ಷರಾಭ್ಯಾಸ ಕಲಿಸುವಂತ ಶಿಕ್ಷಕರ ಗುರು, ಉದ್ಯೋಗ ಕಲಿಸುವಂತ ಉದ್ಯೋಗ ಗುರು, ವಿದ್ಯೆ ಕಲಿಸುವಂತ ವಿದ್ಯೆ ಗುರು. ಈ ಗುರುಗಳು ಮಹತ್ವ ಬಾಳ್ದೈತಿ. ಅದ್ರಾಗ ಈ 6 ತರನಾದ ಗುರುಗಳಿರ್ತಾರೆ. ಅದ್ರಾಗ ವಿಹಿತ ಗುರು ಅಂತಂದ್ರೆ ಬರ್ತದೆ ಶಾಸ್ತ್ರಗಳಲ್ಲಿ. ವಿಹಿತ ಗುರು ಅಂತಂದ್ರೆ ಈ ಎಲ್ಲವನ್ನು ಜ್ಞಾನವನ್ನು ಕೊಡುವಂತಹ ಗುರು. ಈ ಭವಸಾಗರದ ದಾಟಸಾಕ ಜ್ಞಾನ ಬೇಕು. ಅಂತ ಜ್ಞಾನ ಬೇಕು. ವ್ಯವಹಾರ ಜ್ಞಾನ ಜಗಮುಖ ಬೇಕು, ಉದ್ಯೋಗದ ಬೇಕು, ವ್ಯವಹಾರ ಜ್ಞಾನ ಈ ಅಡಗ ಜಗ್ಗಾಕ ಬೇಕು. ಆದ್ರೆ ಭವಸಾಗರ ದಾಟಬೇಕಾದ್ರೆ ಆತ್ಮಜ್ಞಾನ, ಆತ್ಮಜ್ಞಾನ ಗಳಿಸ್ಬೇಕಾದ್ರೆ ಇಂಥ ಮಹಾತ್ಮ ಗುರುವಿನ ಕೃಪಾ ಬೇಕು. ಏನೆಲ್ಲ ಗಳಿಸ್ಬೋದು? ಆತ್ಮಜ್ಞಾನ ಗಳಿಸೋದು ಕಠಿಣ ಐತಿ. ಆತ್ಮಜ್ಞಾನ ಗಳಿಸೋದು ಬಹಳ ಕಠಿಣ ಐತಿ. ಈ ಬೇಕಾದ ಒಡವೆ ಆಸ್ತಿ ವಜ್ರ ವೈಡೂರ್ಯ ಎಲ್ಲಾನು ಸಂಪಾದಿಸಾಕ ಹಗರ. ಆದ್ರೆ ಆತ್ಮಜ್ಞಾನ ಗಳಿಸ್ಬೇಕಾದ್ರೆ ಇದನ್ನೆಲ್ಲ ತೊರೆದು ನಿಂತಾಗ ಆತ್ಮಜ್ಞಾನ ಸಿಗುತ್ತೈತೆ. ನಾವು ಎದರಾಗ ಮೋಹಿತರಾಗಿವ ಅಂದ್ರೆ ಗುರು ಆತ್ಮಜ್ಞಾನ ಬೇಕಂತಂದ್ರೆ ಅದನ್ನ ವರಿಗಲ್ ಹಚ್ಚಿ ತಿರ್ತಾರೆ. ಇನ್ನ ತಯಾರಾಗಿರೋ ದಪ್ಪ ವರಿಗಲ್ ಹಚ್ಚುವಾಗ ಇನ್ನ ತಯಾರಾಗಿಲ್ಲ ಅಂತಂದ್ರೆ ಆ ಸ್ಥಾನಮಾನ ಸಿಗ್ಬೇಕಾದ್ರೆ ಭಾಳ ಪರೀಕ್ಷೆ ಮಾಡ್ತಾರೆ.
ಪರೀಕ್ಷೆ ಮಾಡಿ ಅವರು ಒಂದು ಜ್ಞಾನ ಕೊಡ್ತಾರೆ. ಆ ಜ್ಞಾನವನ್ನು ಪಡ್ಬಿಟ್ಟು ಇದನ್ನ ಮಾಡಪ್ಪ ಅಂತಂದ್ರೆ ನಮ್ಮ ಜನ್ಮ ಪಾವನ. ಯಾವ ಗುರುಗಳು ಎಂಥವ್ರು ಬೇಕು? ಈಗಿನ ಗುರುಗಳು ನಾವು ಅನ್ಬಾರ್ದು, ಎಲ್ಲ ಮಾಡ್ತಾರೆ ಸರ್ವೇ ಸಾಮಾನ್ಯ, ಅವರೇ ಇವರೇ ಹೆಸರು ತಗೋಬಾರ್ದು. ಏನಾದರೂ ಒಂದು ಅವ್ರಿಗೆ ಹೋಗಿ ಬರಾಕತ್ತಾನ, ಎಲ್ಲ ಥರ ಚಲೋ ಆಗತ್ತಾನ, ನಾವು ಬರಾಕತ್ತಿದ್ದೀವಿ, ನಮ್ಮಲ್ಲಿ ನೀವು ಬರಾಕತ್ತೀವಿ, ನಿಮಗೆ ಚಲೋ ಆಗೈತಿ ಕೊಡ್ಲಿ ಅಂತ. ಇಂಥ ಗುರುಗಳ ಕಂಪ್ನಿನೂ ಐತೆ. ಆದ್ರೆ ಈ ಶಂಕರನಾಥ ಹಬ್ಬಗಳಾಗಲಿ, ಮಲ್ಲಿಕಾರ್ಜುನ ಹಬ್ಬಗಳಾಗಲಿ, ಎದ್ರ ಮೇಲೂ ಆಸೆ ಮಾಡಿದವರು, ಎದ್ರ ಮೇಲೂ ಆಸೆ ಮಾಡಿದವರು. ಅವರು ಅಂತಿದ್ರು ಯಾವಾಗಲೂ ಕೈ ನಮ್ಗೆ ಹಿಂಗಿರ್ಬೇಕು, ಆಶೀರ್ವಾದ ಕೈ ಇರಬೇಕು, ನಾವು ಹಿಂಗೆ ಮಾಡೋರಲ್ಲ ಅಂತಿದ್ರು. ತಾವು ಬೇಕಾದಷ್ಟು ಕಷ್ಟದಾಗಿದ್ದರೂ ಕೂಡ ತಮ್ಮ ಸ್ವಂತ ಸ್ವಾರ್ಥಕ್ಕೆ ಯಾವಾಗೂ ಬೇಡಿದವರು, ಭಕ್ತರನ್ನ ಕಾಡಿದವರಲ್ಲ. ಅವರು ಅಂಥ ಗುರುವಿನಲ್ಲಿ ಜ್ಞಾನ ಸಿಗ್ತೈತೆ. ಅವರ ಮೋಹಿತರಾಗಿದ್ದಾರಂದ್ರೆ ಹಣದ ಮೋಹ ಅವ್ರಿಗೆ ತೊಡಕತ್ತಂದ್ರೆ ಅವ್ರೇಂದ್ರೆ ಆತ್ಮಜ್ಞಾನದ ಬಳಸ್ತಾರೋ? ಭವಸಾಗರ ದಾಟುವಂತ ಆ ಯೋಗ್ಯ ಗುರು, ದಾಟಿಸುವಂತ ಯೋಗ್ಯ ಗುರು ಬೇಕಾದ್ರೆ ಈ ಶಂಕರಾನಂದಪ್ಪ ಅವರು, ಮಲ್ಲಿಕಾರ್ಜುನಪ್ಪ ಅವರು. ಅವ್ರು ಈಗ ಎಷ್ಟೋ ಮಂದಿ ಅದಾರು, ಆದ್ರೆ ಅದು ಅಂತ ಹಾಗಾಗಿ ಆತ್ಮಜ್ಞಾನ ಕೊಡುವಂಥ ಅಂಥ ಒಂದು ದಾರಿ ಹಚ್ಚುವಂಥ ಅವ್ರನ್ನ ನಾವು ಗುರುಗಳು ಪಡ್ಕೊಂಡು ಅವ್ರಿಂದ ಉಪದೇಶ ತಗೊಳ್ಳೋದಿಲ್ಲ. ನಮ್ಮ ಜನ್ಮ ಪಾವನ. ಅವ್ರು ಹೇಳಿಕೊಟ್ಟಂಥ ಮಾರ್ಗಗಳನ್ನು ನಡೆದು ಬಿಟ್ಟರೆ ಸಾಕು. ನಾವು ಏನು ಹೇಳೋದು ಕೇಳೋದು ಬೇಡ. ಅವ್ರು ಕೊಟ್ಟಂಥ ಮಹಾಮಂತ್ರ ಪಠನ ಮಾಡ್ಕೊತ ಇದ್ರೆ ಸಾಕು. ನಾವೆಲ್ಲ ಶಾಸ್ತ್ರ ಓದಿದಂಗೆ ಎಲ್ಲ ನಾವು ಇದು ಮಾಡಿದಂಗೆ ನಮಗೆ ಯಾವ ಕಷ್ಟಗಳು ಬರ್ದಂಗೆ ಅವ್ರು ನೋಡ್ತಿರ್ತಾರೆ. ಅವ್ರು ಏನು ಹೇಳ್ಯಾರು, ಜಪ ಮಾಡಿರ್ತಾರೆ. ನೀವು ಮಂತ್ರ ಪಡ್ಕೊಂಡ್ರಿ, ಮಂತ್ರ ಪಡ್ಕೊಂಡ ಪ್ರಕಾರ ನೀವು ಜಪ ಮಾಡಿ. ಯಾರು ಪಡ್ಕೊಂಡಿಲ್ಲ, ಓಂ ನಮೇಶ್ವರ ಇಂಥ ತಿಳ್ಕೊಂಡರು. ಅವ್ರು ಹೇಳಿದಂಗೆ ನಡೆದ ನಮ್ಮ ಜನ್ಮ ಪಾವನ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳಿ ಗುರುವಿನ ಮಹತ್ವವನ್ನು, ಗುರುವಿನ ಸಾರತ್ವವನ್ನು ತಿಳಿಸಿಕೊಟ್ಟ ಸದಾಶಿವರಿಗೆ ಧನ್ಯವಾದಗಳು. ನಿಜವಾಗ್ಲೂ ಅವರು ಮಾತಿನಲ್ಲಿ ಭಾಳ ಅದ್ಭುತವಾಗಿರ್ತದೆ. ಮಲ್ಲಿಕಾರ್ಜುನ ಶಂಕರಾನಂದ ಆಚಾರ್ಯ ಎಂದಿಗೂ ಹಣಕ್ಕೆ ಬೆಲೆ ಕೊಡಲಿಲ್ಲ. ಅವ್ರು ಏನೋ ಮಾಡಿದ್ರು ಕೂಡ ಸಮಾಜಕ್ಕೆ ಮಾಡಿದ್ರು, ಸಮಾಜಕ್ಕನ್ನ ಬೆಳೆಸಬೇಕಂತಂದ ನಿಟ್ಟಿನೊಳಗೆ ನಡೆದ್ರೆ ವಿನಃ ಎಂದೂ ತಮ್ಮ ಸ್ವಾರ್ಥ ಪರವಾಗಿ ಏನಿತ್ತು ಅಂದ್ರೆ ಒಂದು ನಿಟ್ಟಿನೂ ಒಂದು ಗುಂಜುನೂ ಕೂಡ ಅಲ್ಲಿ ಅವ್ರು ಕಂಡು ಬರಲಿಲ್ಲ. ಅವರು ಕಂಡು ಬರಲಿಲ್ಲ ಅಂತ ಹೇಳಿ ಇವತ್ತು ಮಹಾತ್ಮರಾಗಿ ಇವತ್ತು ನಮ್ಮ ಮನಸ್ಸು ಮಾಡ್ಕೊಂಡು ಮಾತೃದೇವ, ಪಿತೃದೇವ, ಗುರುದೇವ ಅಂತಂದ ಅದ ತಂದೆ ತಾಯಿ ಎಷ್ಟು ಮಹತ್ವ ಐತಿ ಅವ್ರು ಹೇಳಿದ್ರು. ಮಾತೃದೇವ, ಪಿತೃದೇವ, ಗುರುದೇವ ಅಂತ ಹೇಳಿ ಎಷ್ಟು ಮಹತ್ವ ಐತಿ. ಅದಕ್ಕಿಂತ ಹೆಚ್ಚಿನ ಮಹತ್ವ ಗುರುವಿಗೆ ಐತಿ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಆತ್ಮಜ್ಞಾನವನ್ನ ಕೊಡುವಂಥವ್ರು ಯಾರಪ್ಪ ಅಂತಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯ ಆಗೈತಿ. ಅದನ್ನೂ ಹೇಳಿದ್ರು. ಭಾಳ ಧನ್ಯವಾದಗಳು. ಮತ್ತೆ ಗುರು ಹೆಂಗಪ್ಪ ಅಂತಂದ್ರೆ ಪರಮಾತ್ಮ ತೋರಿಸ್ತಾನೆ. ನಾವು ಭೌತಿಕ ಸುಖಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಇದು ಮಾಡಿರ್ತಾರೋ, ನಮ್ಗೆ ಅವ್ರ ತಂದೆ ತಾಯಿಗಳು ನಮ್ದು ಅಲ್ಲಿ ಸ್ವಾರ್ಥನೂ ಬರ್ತದ, ನಾವು ನೋಡ್ಬೇಕು, ಅದನ್ನ ಮಾಡ್ಬೇಕು. ತಂದೆ ತಾಯಿಗಳನ್ನು ಶ್ರೇಷ್ಠ, ಇದ್ರೊಳಗೆ ಎರಡು ಮಾತಿಲ್ಲ. ಆದ್ರೆ ಗುರು ಹೆಂಗಪ್ಪ ಅಂತಂದ್ರೆ ತಂದೆ ತಾಯಿಗಿಂತ ಶ್ರೇಷ್ಠ ಆತ್ಮಜ್ಞಾನವನ್ನು ಕೊಟ್ಟ ಪರಮಾತ್ಮನ ಕಡೆ ನಮ್ಮನ್ನು ಸನ್ಮಾರ್ಗ ಸುಕರ್ಮದ ಕಡೆಗೆ ನಮಗ ಏನ್ ಕರೆದುಕೊಂಡು ಹೋಗಾನು. ಮತ್ತೆ ಯಾವ ರೀತಿ ಭೂಲೋಕಕ್ಕೆ ಸೂರ್ಯ ಅವಶ್ಯಕತೆ ನಾನು ಹಂಗ ನಮ್ಮ ಭವಸಾಗರಕ್ಕೆ, ನಮ್ಮ ಬದುಕಿಗೆ ಗುರು ಅವಶ್ಯಕತೆ ಅಂತನ್ನುವಂತ ಮಾತನ್ನ ಬಹಳ ಮಾರ್ಮಿಕವಾಗಿ ದೃಷ್ಟಾಂತ ಸಹಿತ ಹೇಳಿರ್ತಕ್ಕಂಥ ಸದಾಶಿವಣ್ಣರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ಮನ್ವಿ ಹಿರಿಯರು ಒಂದು ಎರಡು ಮಾತುಗಳನ್ನ ಗುರುವಿಂದ ಹೇಳಬೇಕಂತ ವಿನಂತಿಸ್ಕೊಳ್ತೀವಿ. ಯಾವತ್ತು ಮಾತಾಡ್ತಿದ್ರಾ ಇದು ಸತ್ಸಂಗ ರೀ. ಯಾರು ಮಾತಾಡಿ ವಿಡಿಯೋ ಮಾತಾಡ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ
ಈಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವರಮಾಣಿ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಶಂಕರಾನಂದಪ್ಪ ಅವರ ಪಾದ ಪದ್ಮಗಳಿದೆ ಮತ್ತು ನಮ್ಮ ಮಲ್ಲಿಕಾರ್ಜುನಪ್ಪ ಅವರ ಪಾದ ಪದ್ಮಗಳಿದೆ. ಅನೇಕ ಶಿರಸಾಟ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಸಮರ್ಥ ಗುರು ಹಿರಿಯರು ತಾಯಂದಿರಿಗೂ ಮನವಾಡಿ ನಂಬಿಕೆ ಏನೋ ಅಲ್ಪ ಮಟ್ಟಿಗೆ ನಿರೀಕ್ಷರಷ್ಟು ಎರಡು ಮಾತುಗಳನ್ನು ಮಾತಾಡಿ ಪ್ರಯತ್ನ ಪಡ್ತಾ ಇರ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಕಾರ್ಯಕ್ರಮ ಇಟ್ಕೊಂಡಿರ್ತದೆ. ಅದಕ್ಕೆ ಗುರು ಹೆಂಗಪ್ಪ ಅನ್ನೋದನ್ನ ನಿಜಗುಣ ಸುಯೋಗಿಗಳು ಭಾಳ ಚಂದ ತಿಳಿಸ್ಕೊಡ್ತಾರೆ. ಗುರುಗಳು ಹೆಂಗೆ ಇರ್ತಾವೆ ಹೆಂಗೆ ಅನ್ನೋದನ್ನ ಭಾಳ ಚಂದ. ಅದು ಈಗ ನಮ್ಮ ಸಹಸವನ್ನು ವಿಮರ್ಶಕ್ಕೆ ತಂದಿರ್ತದೆ. ಅದನ್ನ ಆರು ಚರಣಾದ ಭಾವುಕರಿಗನುಗುಣವಾಗಿ ತೋರುವ ಗುರುಕುಲದಿರುವರು ಬೇರೆ ನಿಂತೊಲಿದು. ಗುರುಗಳು 6 ಚರಣ ಇರ್ತಾರೆ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ. ಹೆಂಗಪ್ಪ 6 ಚರಣ ಅಂದ್ರ ನಮ್ಮ ಸ್ವರೂಪ ಏನೈತಿ, ನಮ್ಮ ಸ್ವರೂಪ ಯಾವುದು, ನಮ್ಮ ಸ್ವರೂಪ ಎಂತಾದೈತಿ ಅನ್ನೋದು ತಿಳಿಸ್ಕೊಡ್ಲಾಕ ಗುರುಗಳು ಬಹಳ ಮಹತ್ವದಿಂದ ತಿಳಿಸ್ತಾ ಇರ್ತಾರೆ. ಅದನ್ನ ನಿಜಗೊಂಡು ಇನ್ನೂ ಒಂದು ಪದ್ಧತಿಯಿಂದ ತಿಳಿಸ್ತಾರೆ ನೋಡಿ. ಏನಂದ್ರೆ, ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂತು ನೋಡು ನೋಡು ನೀನೇ ಪರವೆಂದು ಅಂತ ಹೇಳ್ತೀವಿ. ಅಂದ್ರೆ ಆತ್ಮಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳು ಏನ್ ಹೇಳ್ತಾರಂದ್ರೆ, ನೋಡಪ್ಪ ನೀ ಯಾರದಿ ನೋಡ, ವಿಚಾರ ಮಾಡಿ ನೋಡ ಏನದಿ ಅಂತಂದ್ರ ಆತ್ಮ ಸ್ವರೂಪನೇ ನೀನಿದ್ದಿ, ನೀನು ಪರವಸ್ತುನ ನೀನಿದ್ದಿ, ಅದನ್ನ ವಿಚಾರ ಮಾಡಿ ನೋಡು ಅಂತ ಹೇಳ್ತಾ ಇರ್ತಾರೆ. ಅದು ಹೆಂಗಪ್ಪ ಅಂತ ಕೇಳಿದ್ರೆ ಇನ್ನು ಒಂದು ದೃಷ್ಟಾಂತ ಕೊಟ್ಟು ಹೇಳಕ್ ತಿಳಿತದೆ. ನಾವು ಆತ್ಮ ಸ್ವರೂಪದೀವಿ ಅನ್ನೋದು ಹೆಂಗ ಅನ್ನೋದು ದೃಷ್ಟಾಂತ ಕೊಟ್ಟಾಗ ತಿಳಿತದೆ. ಏನಪ್ಪ ಅಂದ್ರೆ, ಒಂದು ಹುಲಿ ಸಣ್ಣ ಮರಿ ಇದ್ದಾಗ ತನ್ನ ಬಳಗವನ್ನು ಬಿಟ್ಟು ತನ್ನ ತಾಯಿನ ಬಿಟ್ಟ ಅಗಲೇ ಆ ಕಡೆ ಹಂಗ ಮುಂದೆ ಹೋಗಿರ್ತೈತಿ. ಸಣ್ಣ ಮರಿ ಈಗ ತಾಯಿ ಅಲ್ಲೇ ಬಿಟ್ಟಿರ್ತೈತಿ. ಆ ಹುಲಿ ಆಡ್ಕೋತ ಹಂಗ ಹೋಗಿರ್ತೈತಿ. ಹೋಗಿ ಅದು ಎಲ್ಲಿ ಬಂದು ಸಿಗ್ತೈತಿಪ್ಪ ಅಂತ ಕೇಳಿದ್ರೆ, ಒಬ್ಬ ಕುರುಬನ ಕೈಯಾಗ ಬಂದು ಸಿಗ್ತೈತೆ. ಅದು ಅವ್ನು ಕುರಿ ಕಾಯ್ತಕ್ಕಂಥ ಕುರುಬನ ಕೈಯಾಗ ಬಂದು ಸಿಕ್ಕ ಆ ಕುರಿ ಹಿಂಡಿನ್ಯಾಗ ಈ ಹುಲಿನೂ ಕುರುಬ ಹೋಗಿ ಬಿಡ್ತಾನ. ಬಿಟ್ಟು ಕೂಡಲೇ ಆ ಹುಲಿ ಏನು ಮಾಡ್ತೈತಿ ಗೊತ್ತೈತಿ, ಮರಿ ಸಾಂಡ್ ಇರ್ತೈತಿ. ಆ ಕುರಿಗಳ ಮ್ಯಾನ ಇದು ಮ್ಯಾ ಅನ್ಕೋತ ಅಡ್ಡಾಡ್ತೈತಿ. ಮ್ಯಾ ಅನ್ಕೋತ ಅಡ್ಡಾಡಿ ದ್ವಾಡದಾಕೈತಿ. ದ್ವಾಡದಾದ್ರು ಮ್ಯಾನ ಹತ್ತೈತದ ಅಲ್ಲ. ಹಿಂಗ ನಡೀತು. ಅದು ಅವ ಕುರುಬ್ರವ ಏನಂದ, ಇದು ಒಂದು ಹುಲಿ ತುಳಿಸ್ಬೇಕ, ಇದು ಕುರಿನ ಅಂತೇಳಿ ಜೋಪಾನ ಮಾಡ್ಕೋತ ಹಂಗ ಮುಂದ್ವಾದ. ಮುಂದೆ ಅಕಸ್ಮಾತ್ ಒಂದು ದಿವಸ ದೊಡ್ಡ ಹುಲಿ ಮರಿಗೆ ದೊಡ್ಡ ಹುಲಿ ಸಣ್ಣ ಮರಿಗೆ ಭೇಟಿಯಾಗಿ ನೋಡಿ ಹೇಳಿದ್ವು, ಅಲ್ಲೋ ನೀ ಇದೇನಿದೆ ನಿನ್ನ ಸ್ವಭಾವ ಏನ, ನೀ ಯಾರ? ನೀನು ಈ ಗುಡ್ಡದ ರಾಜ ಅದಿ, ಈ ಗುಡ್ಡಕ್ಕ ರಾಜ ಅದೀನಿ. ಇದ್ದ ಕಿಸಿಂದ ಈ ಕುರಿಗಳ ಜೋಡಿ ಕೂಡಿ ಮ್ಯಾಮ ಅನ್ಕೋತ ನಡೆದಿದೆ. ಏನೋ ಮಳ ಅಂತ ಹೇಳ್ತೈತಿ. ಹೇಳಿದಾಗ ಆಗ್ತೈತಿ ಮರಿ, ನಾಯದ ರಾಜ ಇರಬೇಕಪ್ಪ, ನಾ ಈ ಕುರಿಗಳ ಜೋಡಿ ಕುರಿ ಅದನ್ನು ನಾಯದಿರಲಿ ಅಂತಂದಾಗ ಆ ದೊಡ್ಡ ಹುಲಿ ಕರ್ಕೊಂಡೋಗಿ ತೋರಿಸ್ತೈತಿ. ಎಲ್ಲಿಪ್ಪ ಅಂತ ಕೇಳಿದ್ರೆ, ಒಂದು ನೀರಿನೊಳಗ ತನ್ನ ಮುಖವನ್ನು ತೋರಿಸ್ತೈತಿ. ನೀನು ನಿನ್ನ ಮುಖವನ್ನು ನೋಡ, ನನ್ನ ಮುಖವನ್ನು ನೋಡ, ನೀನು ನಾನು ಯಾರು ಅನ್ನೋದು ತಿಳಿತೈತೆ ಅಂತ ಹೇಳಿದಾಗ ಆ ಹುಲಿ ನೋಡಿ ಮರಿ ನೋಡಿ, ಹೌದಲ್ಲ ನಾನು ಹುಲಿರಾಜ ಆದಂದ ಅಂತ ಕಿಸಿಂದ ಆವಾಗ ತಿಳ್ಕೊಂಡು ಕಿಸಿಂದ ಗಟ್ಟಿ ಹೊಳ್ಯಾಕೈತೆ. ಹಂಗ ಗುರುಗಳು ಮಲ್ಲಿಕಾರ್ಜುನ ಅಪ್ಪ ಅವರು ಬಂದ ನಿಮ್ಮನ್ನ ಎಲ್ಲರನ್ನ ಏನ್ ಮಾಡ್ತಾರಪ್ಪ, ಆತ್ಮ ಸ್ವರೂಪನೇ ಇದ್ದೀವು ಅನ್ನೋದನ್ನು ತಿಳಿಸಿಕೊಡ್ತಕ್ಕಂಥ ಸದ್ಗುರುಗಳಪ್ಪ. ಅಂತ ಗುರುಗಳಪ್ಪ, ಅದಕ್ಕೆ ಅನೇಕ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು
ಹುಲಿಗರ್ಜನೆ. ಬಹಳ ಚೆನ್ನಾಗಿ ಹೇಳಿದ್ರು. ಈ ಲೋಕದಾಗ 2 ತರ ಗುರುಗಳಂತ ಹೇಳಿ ಮಾನವಿಕವಾಗಿ. ಒಂದು ಬೋಧಿ ಗುರುಗಳು, ಅಂದ್ರೆ ಬೋಧನೆ ಗುರುಗಳು. ಇನ್ನೊಂದು ಬಾಧ ಗುರುಗಳು. ಬೋಧನೆ ಗುರುಗಳು, ಬಾಧ ಗುರುಗಳು. ಬೋಧನೆ ಗುರುಗಳು ಹೆಂಗಿರ್ತಾರಪ್ಪ ಅಂತಂದ್ರೆ ನಮ್ಮ ಒಳಗಿನ ಅಂತರಾತ್ಮವನ್ನು ತಿಳಿಸ್ಕೊಡ್ತಾರೆ. ನೀ ಯಾರು, ನೀ ಎದಕ್ಕೆ ಈ ಭೂಮಿಗೆ ಬಂದದಿ, ನಿನ್ ಮಾರ್ಗ ಏನ, ನಿನ್ ದೃಷ್ಟಿ ಏನಾಯ್ತು ಅನ್ನುವಂಥದ್ದು ಕೊಡ್ತೈತಿ. ಇವತ್ತು ನೋಡಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳನ್ನ ನಾವು ಬೆನ್ನು ಹತ್ತಿದೀವಿ ಅಂತೇಳಿ ಈ ಸತ್ಸಂಗದಾಗ ಒಂದು ಪುಣ್ಯದ ಕೆಲಸಕ್ಕೆ ನಾವು ಬಿಡ್ತೇವೆ. ನೋಡಿ ಎಂತ ಪುಣ್ಯ ಐತಿ ಹೇಳ್ರಿ, ಇಂಥ ಮಹಾತ್ಮರನ್ನ ನಾವು ಬೆನ್ನು ಹತ್ತಿದಕ್ರಿ ಇಲ್ಲಿ ಕೂತದೀವಿ. ಇಂಥ ಗುರುಗಳ ಇವತ್ತು ಹುಗಾರ ಬಂಧುಗಳು ಇದು ಮನಿ ಒಳಗ್ ಬಂದೇನಪ್ಪ ಅಂತಂದ್ರ ಇವತ್ತು ನಮ್ಮೆಲ್ಲರನ್ನು ಉತ್ತರಿಸಾಕೈತಾರಪ್ಪ ಅಂತ ನಮ್ದು ಎಂತ ಭಾಗ್ಯ ಇರ್ಬೇಕು. ಸ್ವತಃ ಗುರುನ ಬಂದೇನಪ್ಪ ಅಂತಂದ್ರ ಒಂದು ಮನಿ ಒಳಗ್ ಕುತ್ಕೊಂಡ್ ನನ್ ಭಕ್ತಿ ಮಾಡಿರಪ್ಪ, ನನ್ ಸೇವಾ ಮಾಡಿರಪ್ಪ ಅಂತಂದ್ರ ಆಶೀರ್ವಾದ ಮಾಡ್ತಾರಪ್ಪ ಅಂತಂದ್ರ ನಾವೆಲ್ಲ ಎಷ್ಟು ಪಾವನರು ಕುಂಡಿರ್ಬೇಕು ಅನ್ನುವಂತ ತಿಳ್ಕೊಬೇಕು. ಬೋಧಿ ಗುರುಗಳು ಹೆಂಗಿರ್ತಾರಪ್ಪ ಅಂತಂದ್ರೆ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಂತ ಅಂತವ್ರು ಇರ್ತಾರೋ. ಇಂಥವ್ರು ಇನ್ನು ಎಂದೆಂದು ನಮಗೇನಪ್ಪ ಅಂತಂದ್ರೆ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆತ್ಮಜ್ಞಾನ ಸಾಕ್ಷಾತ್ಕಾರ ಮಾಡುವಂತವ್ರು, ತಾಯಿ ಹೃದಯದಂತವ್ರು, ಕರುಣಾಮಯಿ ಅಂತವ್ರು. ನೋಡ್ರಿ ಅವ್ರ ಆಶೀರ್ವಾದ ಮಾಡ್ಕೊತ ಹೋದ್ರೆ ಎಲ್ಲೂ ಏನಪ್ಪ ಯಾರಿಗೆ ಶಾಪ ಹಾಕಿದ್ದಾರೆ. ಇಂಥ ಗುರುಗಳನ್ನ ಇವತ್ತು ನಾವು ಗುರುಪೂರ್ಣಿಮೆ ನಿಮಿತ್ತ ನಮ್ಮ ಶರಣರು, ನಮ್ಮ ಹಿರಿಯರು, ಮಾರ್ಗದರ್ಶಕರು ಇದಪ್ಪ ನಮ್ಮ ಮನೆಯವರು ಬಹಳ ಚೆನ್ನಾಗಿ ದೃಷ್ಟಾಂತ ಸಹಿತ ಹೇಳಿದ್ರು. ನಮ್ಮೆಲ್ಲರ ಭಕ್ತರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಇನ್ನೊಂದು ಶರಣರು ನಮ್ಮ ತೀರ್ನೆಯವರು ಒಂದು 2 ಮಾತು ನೀವು ಹೇಳಕ್ಕಿಲ್ಲ. ನೀವು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಲ್ಲಿ ಮತ್ತು ತತ್ಸ್ವರೂಪರಾದಂಥ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದ ಪದ್ಮಗಳಲ್ಲಿ ಮತ್ತು ಇಲ್ಲಿ ಎಲ್ಲ ಕುರಿನಾಥ ಶರಣಗಳಿಗೆ ಅನಂತ ವಂದನೆಗಳು. ನಾನೇನು ದೊಡ್ಡದಿರಲ್ಲ, ಅದು ನಾನು ಕೊಟ್ಟಾಗ ಮಾತಾಡಬೇಕಾಗ್ತದೆ. ಈ ಗುರು ಪೂರ್ಣಿಮಾ ಇಂದ ನಿನ್ನೆ ಬಂದಿದ್ದಾಗಲ್ಲ, ಪೂರ್ವ ಕಾಲದಿಂದಲೂ ಇದು ಬಂದಂಥ ಇದೇನು ಆಚರಣೆ. ಋಷಿ ಮುನಿಗಳು ಸಹಿತ ಇದನ್ನೆಲ್ಲ ಆಚರಣೆ ಮಾಡ್ಯಾರ. ಆ ಋಷಿ ಮುನಿಗಳು ಸಹಿತ ತಮ್ಮ ಒಬ್ಬ ಗುರುಗಳನ್ನು ಮಾಡ್ಕೊಂಡೇ ಇರ್ಬೇಕು. ಈ ದೇವತೆಗಳು ಸಹಿತ ಗುರುಗಳಲ್ಲ. ಶ್ರೀರಾಮಚಂದ್ರಗೆ ವಶಿಷ್ಠ ಮುಂದೆ ಕೃಷ್ಣಗೆ ಗಾಂಧಿ ಗುರುಗಳು, ಮುಂದೆ ಶಿವಾಜಿಗೆ ರಾಮದಾಸ್ ಗುರುಗಳು. ಹಂಗ ಯಾರೇ ಆದರೂ ಸಹಿತ ನಾವು ಸದ್ಗತಿಯನ್ನು ಹೊಂದಬೇಕಾದ್ರೆ ಗುರು ಬೇಕ. ಆ ಗುರುವಿನ ಮುಖಾಂತರನ ನಾವು ಈ ಬಳಿಯನ್ನು ದಾಟಬೇಕಾಗಿದೆ. ಅಂತ ಬಳಿ ದಾಟಿಸುವಂತ ಗುರು ಸಾಮಾನ್ಯವಾಗಿ ನಡೆಯಾಗಿಲ್ಲ. ಸದ್ಗುರುಗಳ ಬೇಕು. ಸೂತ್ರಿಯ ಬ್ರಹ್ಮನಿಷ್ಠ ತಾನ ತಿಳಿದವನ ಇರ್ಬೇಕು. ನಾ ಬ್ಯಾವೆಲ್ಲ, ನೀ ಬ್ಯಾವೆಲ್ಲ. ಶಿಷ್ಯನಿಗೆ ತಾನು ಸ್ವಲ್ಪನ ತಿಳಿಸ್ಕೊಡ್ತಾನ. ತಿಳಿಸ್ಕೊಟ್ಟ ನಾ ಬ್ಯಾರೆ ಅಲ್ಪ, ನೀ ಬ್ಯಾರೆ ಅಲ್ಲ, ನನ್ನ ನಿಜ ಸ್ವಲ್ಪನ ನೀ ಅಡಿ, ನೀ ಆ ಸ್ವಲ್ಪನ ನೀ ಪಡ್ಕೊ, ನೀ ಹಿಂಗ ನಡಿ, ಈ ಮಂತ್ರವನ್ನು ಜಪ ಮಾಡು, ಈ ಮಂತ್ರದಿಂದ ಫಲ ಸಿಗ್ತತಿ, ಇದರಿಂದ ನೀ ಮುಂದೆ ಉದ್ಧಾರ ಆಯ್ತಿ ಅಂತ ಹೇಳಿ ಅವಳ ಆಶೀರ್ವಾದ ಮಾಡ್ತಾರೆ. ಅವು ಗುರುಗಳು ಹಸ್ತ ಮಸ್ತಕ್ಕೆ ಎಲ್ಲ ಸುದ್ದಿರ್ತಾವ. ಎಲ್ಲ ಅವು ಪೌರುಷಮಣಿ. ಅವ್ರ ಕೈಯ, ಅವ್ರ ವಾಣಿ, ಅವಳು ಇದ ಪಾದ, ಅವ್ರ ಗುರುಗಳ ಪಾದ ಅನಂತ ನದಿಗಳ ಅಲ್ಲ. ಆ ಗುರುವಿನಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ ಜಗತ್ತಿನಾಗ. ನ ಗುರುರಂ ಅಧಿಕ ಅಂತ ಹೇಳಿ ಗುರುವಿನಕ್ಕಿಂತ ಅಧಿಕ ಯಾವುದು ಶ್ರುತಿ ಸಾರ್ತತಿ ಗೊತ್ತಲ್ಲ. ಅಂತ ಗುರುವನ್ನ ನಾವು ಮಲ್ಲಿಕಾರ್ಜುನ ಅಪ್ಪ ಅವ್ರು ಸಿಕ್ಕಿದ್ದ ನಾನು ಪುಣ್ಯ. ನನಗೆ ಒಂದಿಟ್ಟು ಏನೋ ಅವ್ರ ಸೇವಾ ಮಾಡೋ ಭಾಗ್ಯ ಸಿಗ್ತಲ್ಲ. ಅದು ಏನಾಯ್ತು, ನನಗೆ ಏನಾಯ್ತು, ತತ್ವಬಲ ಶಿವಯೋಗಿಗೆ ತುತ್ತ ಅನ್ನ ಹಾಕಿದ ಕೈಲಾಸವತ್ತಿ ಬೀಳ್ತಕ್ಕಂತ ಹೇಳಿ ಸೌವರ್ಯ ಅನ್ನೋ ಒಂದು ವಚನದಾಗೈತೆ. ಅದಕ್ಕೆ ಬಣಕ್ಕೆ ಅವ್ರು ಹಿರಿಯಾಗ ಬಂದು ನಮ್ಗೆ ಏನಾದ್ರು 4 ದಿನ ಇಟ್ಕೊಳ್ಳಿ, ಅಪ್ಪ ಅವನ್ನ
ಮತ್ತೊಂದು 4 ದಿನದಾಗ ಮತ್ತೊಂದು ಕಳಿಸ್ತು ಇದನ್ನು ಮಾಡ್ತೀವಿ ಖಾಲಿ ಮಾಡಿ ಇದನ್ನು ಮಾಡ್ತೀವಿ. ಮುಂದೆ ನಾವು ನಮ್ಮ ಸೊಸೈಟಿಯಾಗ ಇಟ್ಕೋಬೇಕು ಇದನ್ನು ಮಾಡಬೇಕು ಅಂತ ಇದ್ದೀವಿ. ಸೊಸೈಟಿಯಾಗ ಪಾಪ ಅನಾಹುತ ಇದಾಕೈತೆ. ನಾನು ನಮ್ಮ ಇಬ್ಬರು ಕೂಡಿ ಎದೇ ಒಂದು ಭಾಗ್ಯ ನೋಡು ಅಂತೇಳಿ ಅಲ್ಲಿ ರಾಘವೇಂದ್ರ ಗುಡಿ ಅಂತೇಳಿ ಒಂದು ರೂಮ್ ಹಿಡಿದು ಒಂದು ತಿಂಗಳು ಒಪ್ಪತ್ತು ಬಾಡಿಗೆ ಆಗ್ತೈತಿ ಇರಲಿ ಅಂತೇಳಿ ಹೇಳಿದ್ದು ಮಾಡಿ ಅವ್ರೇನು ಬಣಕ್ಕೆ ಅವರು 4 ದಿನ ಅಲ್ಲ 8 ತಿಂಗಳ ನಮ್ಮ ಹಂಗೆ ಬಿಟ್ಟಿಲ್ಲ. ನಮ್ಮ ಕಡೆ ಯಾರು ನೋಡಲ್ಲ ಪಾಪ ಗುರುಗಳು. ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಗುರು ಸೇವಾ ಮಾಡಿದ್ವಿ ಹೊರತಾಗಿ ಮತ್ತು ಅವ್ರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕಡೆ ಹೋಗ್ಬೇಕು. ಅದು ನಮ್ಮ ಸಮಾಜ ನಮ್ಮ ಅವುಗಳಿಗೆ ಬಹಳ ತೊಂದರೆಯನ್ನು ಕೊಟ್ಟು ಅದನ್ನು ಅನ್ನಲಿಕ್ಕೆ ನಮಗೆ ಭಾಳ ಇದು ಒಂದು ಭಾಳ ತ್ರಾಸ ಆಗ್ತದೆ. ಅವರು ಒಂದಿನ ನನಗೆ ಹಿಂಗೆ ಸಮಾಜದಾಗ ನನಗೆ ಮಾಡ್ಯಾವ ಬಿಟ್ಟಾಗುತ್ತೆ. ಒಂದಿನ ಯಾರ ಮುಂದೆ ಏನೂ ಅಂದಿಲ್ಲ ಅವರು. ನಾವು ಏನು ಉಪವಾಸ ಇದ್ದವು ಊಟ ಮಾಡೇನೆ ಹತ್ತಿದ್ದೆವು. ಮುಂಜಾನೆ ಬರೀ ಸುಮ್ಮನೆ ಸುಸ್ಲಾ ಮಾಡಿಕೊಡೋದು, ಮಧ್ಯಾಹ್ನದಾಗ ಬಿಸಿ ರೊಟ್ಟಿ ಬ್ಯಾಳಿ ಇದ್ದ ಮುಂತಾದೆಲ್ಲ ಇಲ್ಲ. ಅವ್ರು ಉಪ್ಪಿದ್ದು ಸಪ್ಪ ಇಂಥ ಗುರುಗಳು ಯಾರು ಸಿಗಂಗಿಲ್ಲ. ಈಗ ಎಲ್ಲ ತಿನ್ನತ್ತಾರ, ಎಲ್ಲ ಇದು ಮಾಡತ್ತಾರ. ಅವಾಗೇನು ಜಿತೇಂದ್ರತ್ವ ಬರ್ತೈತಿ ಹೋಗಕ್ಕೆ ಸಾಧ್ಯ ಇಲ್ಲ ಅದು ಹೇಳ್ತಲ್ಲ. ಮತ್ತೆ ಈ ಸ್ವಾಮಿಗಳು ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವರು ತಪಸ್ಸು ಮಾಡ್ಯಾರ. ಅವರು ಎಲ್ಲಿ ತೀರ್ದಾದಾಗ ಅನುಷ್ಠಾನ ಮಾಡಿದ ದಿವಸ ಏನಾಯ್ತಿಲ್ಲ ಲಕ್ಷದ ಮ್ಯಾಗ ಜಪ ಎಣಿಸಿ ಇದನ್ನ ಮಾಡಿ ಇದಲ್ದ ಅಮೀನ್ಗಡ ಇದ ನಮ್ಮ ಐವಳಿ ಒಳಗೆ ಸಹಿತ ಮಾಡಿದ್ರು. ಅಲ್ಲಿ ಹೋಗಿ ನಾವು ಭೇಟಿಯಾಗಿದ್ವಿ. ಇಂಥ ಶಂಕರಪ್ಪ ಅವರು ಎಷ್ಟು ತೂಕ ಇತ್ತಲ್ಲ ಅಷ್ಟ ತೂಕನು ಇವು ಇತ್ತ. ಅಂತ ಮೈ ಇಷ್ಟು ಶಕ್ತತೆ ಅವ್ರ ಶಂಕರಪ್ಪ ಹೋಗಿ ಒಂದು ಸಮಾಧಾನ ಇದ್ದ ಹೇಳ್ತಲ್ಲ. ಆದ್ರೆ ಅದನ್ನ ನಮ್ಮ ದುರ್ದೈವ ನಮ್ಮ ಸಮಾಜದಾಗ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಉಳಿಸ್ಕೊಳ್ಳಿಲ್ಲ. ಇದೊಂದು ಭಾಳ ಖೇದಕರ ಸಂಗತಿ. ಅದು ನಮ್ಮ ದೈವಕ್ಕೆ ಅವ್ರು ಭಾಳ ಜನ ಅಂದ್ರೆ ಚಲೋ ಮಂದಿಗೆ ಭಾಳ ಜನ ಉಳಿಯಂಗಿಲ್ರಿ ಹೇಳ್ತಲ್ಲ. ಅದಕ್ಕೆ ಅವ್ರ ಗೌಡ ತಮ್ಮ ಕೆಲಸ ಮುಗಿಸ್ತಾ ಹೋಗಿಬಿಟ್ಟ. ಅದಕ್ಕೆ ಅವ್ರು ಇದ್ದಾಗ ಎಷ್ಟು ಬೆಳಕಿಗೆ ಬಂದಿದ್ರು ಅವ್ರ ನಂತರ ಈಗ ಏನು ಬೆಳಕಿಗೆ ಬಂದೈತಿ. ಇದು ಬೆಳಕು ಏನ ಜಗತ್ ತುಂಬ ಪ್ರಸಿದ್ಧಿ ಆಗ್ತೈತಿ. ನಾವು ಏನು ಅವರ ಸೇವಾದಲ್ಲಿ ನಡೆದು ನಮಗೆ ಯಾವ ಶಾಶ್ವತ ಶಾಂತಿ ಸಿಗ್ತದೆ. ಗುರು ತನ್ನಂತೆನ ಮಾಡ್ಕೋತಾನ. ಈ ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಉತ್ಪನ್ನ ಆಗ್ತೈತಿ. ಹಂಗ ಗುರುವಿನಿಂದ ಮತ್ತೊಬ್ಬ ಗುರು ಉತ್ಪನ್ನ ಆಗ್ತಾನ ಹೇಳ್ತಾನ. ಹಂಗ ಆ ಸ್ವಲ್ಪವನ್ನು ನಮಗೆ ತಂದು ಕೊಡುವಂತ ಶಕ್ತಿ ಮಲ್ಲಿಕಾರ್ಜುನ ಅಪ್ಪ ಅವ್ರಿಗೆ ಐತಿ ಹೊರತಾಗಿ ಮತ್ತ ಅಂತ ಇಂಥ ಗುರುಗಳಿಗೆ ಇಲ್ಲ ಅನ್ನುವಂಥದ್ದನ್ನು ನಾ ಘಂಟಾಘೋಷವಾಗಿ ಹೇಳ್ತೇನೆ. ಅಂತ ಗುರುಗಳನ್ನ ನಾವು ಪಡ್ಕೊಂಡಿದ್ದು ನಮ್ಮ ಪುಣ್ಯ. ನಾವು ಏನೈತಿ ಅವುಗಳಿಗೆ ಒಂದು ನಿಷ್ಠೆ ನಿಯಮ ಅವ್ರು ಹಾಕಿಕೊಟ್ಟಂತ ಮಂತ್ರವನ್ನು ಜಪಣೆ ಮಾಡಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ಕೊಟ್ಟ ಎರಡು ಮಾತುಗಳನ್ನ ಗುರುವಿನ ಪಾದ ಕಲ್ಪನೆ ಮಾಡಿ ಬಹಳ ಚೆನ್ನಾಗಿ ತಮ್ಮ ಜೀವನದಲ್ಲಿ ತಮ್ಮ ಬದುಕಿನಲ್ಲಿ ಇಂಥ ಮಹಾತ್ಮರದ ಸೇವೆ ಮಾಡುವಂಥ ಸೌಭಾಗ್ಯನೂ ನಮಗೆ ಸಿಕ್ಕಿತ್ತು ಅಂತನ್ನುವಂಥ ಮನದಾಳದ ಮಾತುಗಳನ್ನು ಹೇಳಿದರು. ನಿಜವಾಗಿಯೂ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಏನಪ್ಪ ಅಂತಂದ್ರೆ ಇವ್ರ ಮೇಲೆ ಭಾಳ ಪ್ರೀತಿದ್ರು. ಭಾಳ ಸರಳವಾಗಿ ಸಹಜವಾಗಿ ಏನಪ್ಪ ಅಂದ್ರೆ ಇವ್ರ ಕರಿತಿದ್ರು. ನಮ್ಮ ಕಣ್ಣಿಂದ ಸಾಕಷ್ಟು ಉದಾಹರಣೆಗಳು ಅವ್ರ ಪ್ರೀತಿ ಪ್ರೇಮ ನೋಡಿ. ಒಂದು ಒಳ್ಳೆ ಗುರು ನಮಗೆ ಸಿಗ್ಬೋದು, ಆದರೆ ಒಳ್ಳೆ ಶಿಷ್ಯಂದಿರು ಸಿಗೋದು ಭಾಳ ಕಷ್ಟಪಟ್ಟು ಶಾಸ್ತ್ರದಾಗ. ಒಳ್ಳೆ ಗುರು ಸಿಗ್ಬೋದು, ನಿಮಗೆ ಇನ್ನೊಬ್ರು ಗುರುಗಳು ಸಿಗ್ಬೋದು, ಮತ್ತೊಬ್ರು ಗುರುಗಳು ಸಿಗ್ಬೋದು, ಆದ್ರೆ ಒಳ್ಳೆ ಶಿಷ್ಯಂದ್ರು ಈಗೇನು ನೀವು ಸೇರಿರಲಿಲ್ಲ. ನಮ್ಮ ಭೋಜು ಅನ್ನೋಂಥವ್ರು, ಈ ನಮ್ಮ ಉಗಾರ ಬಂಧುಗಳು ಸತ್ಪತ್ತವಂಥವ್ರು, ನಿಮ್ಮಂಥವ್ರು, ಈ ಇಂಥ ಶಿಷ್ಯಂದ್ರು ಸಿಗೋದು ಭಾಳ ಈ ಭೂಮಿ ಮೇಲೆ ಭಾಳ ಶ್ರೇಷ್ಠ, ಭಾಳ ನಡಿಬೇಕು. ಇವತ್ತು ನಾವು ಇದನ್ನು ನೋಡಾಕಿದ್ದೀವಪ್ಪ ಅಂತಂದ್ರೆ ಇದೊಂದು ಪವಾಡನ. ನೀಲಕಂಠೇಶ್ವರ ಪರಮಾತ್ಮನ ಪವಾಡನ. ತಾಯಿ ಋಣ ತೀರಿಸ್ಕೋಬಹುದು, ತಂದೆ ಋಣ ತೀರಿಸ್ಕೋಬಹುದು, ಆದ್ರೆ ಗುರುವಿನ ಋಣ ಏನಪ್ಪ ಅಂತಂದ್ರೆ ಯಾರಿಂದಲೂ ತೀರಿಸ್ಕೋಲಿಕ್ಕೆ ಸಾಧ್ಯ ಇಲ್ಲದಂದ್ರೆ ಶರಣ ಹಿರಿಯ ಯಾರಿಂದಲೂ ತೀರಿಸ್ಕೊಳಕ್ ಸಾಧ್ಯ. ದೇವ ಪುರಾಣದಾಗ ನೀವು ನೋಡೇ, ದೇವ ಪುರಾಣ ಪ್ರಾರಂಭದಾಗ ಪೀಠಿಕಾಯ್ದೆ ಬರೀಕ್ಕಿಂತ ಮುಂಚೆ ಚಿದಾನಂದ ಅವಧೂತರು ಏನು ಬರೆದಪ್ಪ ಅಂತಂದ್ರೆ ಸಚ್ಚಿದಾನಂದ ತಮ್ಮ ಗುರುಗಳದನ್ನ ಹೆಸರು ನಿಲ್ಲಿಸ್ತಾರೆ. ಅಂತ ಮಹಾತ್ಮರು ಚಿದಾನಂದ ಅವಧೂತರಂತ ಮಹಾತ್ಮರು ಕೂಡ ಸಚ್ಚಿದಾನಂದ ಗುರುಗಳಂತ ನೆನೆಸಿಕೊಂಡು ಏನಪ್ಪ ಅಂತಂದ್ರೆ ಪಾರಾಯಣ ಬದ್ದಲ್ಲ ಇಡೀ ಜಗತ್ತಿಗೆ ಲೋಕ ಕಲ್ಯಾಣ ಆಗಲಿ ಅಂತಂದ
ಇವತ್ತ ನಡೆದಿದ್ದ ಅಲ್ಲಿ ಘಟನಾ ಇವತ್ತು ನೀವೆಲ್ಲಾ ಸಂಪತ್ತು ಕೊಡ್ಕೊಂಡು ಇವತ್ತ ಈ ಮಹಾತ್ಮರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿನ ಮಹಾತ್ಮನ ನೆನೆಸ್ಕೊಂಡು ಇವತ್ತು ನಿಮಿತ್ತೆ ಏನ್ರಿ ಅವರ ಪಾದಾರವಿಂದಗಳಲ್ಲಿ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಪ್ರಾರ್ಥನೆಗಳನ್ನ ಸಂಕಲ್ಪಗಳನ್ನ ಇಟ್ಟ ನಿಮಗೊಂದು ಬೆಳಕನ್ನು ತುಂಬಲಿಪ್ಪ ಅಂತಂದ್ರೆ ಗುರು ಪೂರ್ಣಿಮೆಯ ಹೊರದ್ರೊಳಗೆ ನೀವೆಲ್ಲಾ ಇಚ್ಛಿತ ಮನೋಕಾಮನೆ ಈಡೇರ್ಲತ್ತ ಹೇಳಿ ಇವತ್ತಿನ ಗುರುಪಾದ ಪೂರ್ಣಿಮೆ ಕಾರ್ಯಕ್ರಮದಿಂದ ಅವ್ರಿಗೆ ಬೇಡ್ಕೊಳ್ತಾ ಪ್ರಾರ್ಥಿಸ್ಕೊಳ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಮಂಗಳಾರತಿ ಮಾಡೋಣ. ಮತ್ತೆ ಯಾರಾದರೂ ಸೇವಾ ಮಾಡಿರಲ್ಲ ನಮ್ಮ ಪದವಿ ವಿದ್ಯಾ ಎರಡು ಮಾತು ಬೈಕ್ ಬಾ ನೋಡ್ರಿ ಮಾತಾಡ್ತಿಲ್ಲ. ಇವತ್ತಿನ ದಿವಸ ಗುರುಪೌರ್ಣಿಮೆ ಕಾರ್ಯಕ್ರಮಕ್ಕೆ ನಾವು ಪ್ರಕಾಶಿ ನಾವು ಅಚ್ಚ ಕೂತು ನಾವೊಂದು ನಮ್ಮ ಕಂಪ್ನಿ ಅಲ್ಲಿ ಕೂತಾಗ ನಾವು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. ನಾವು ಸೊಸೈಟಿ ಮೇಲೆ ಮಾತಾಡಿದಾಗ ಏನಾಯ್ತಪ್ಪ ಅಂತಂದ್ರೆ ಹೋಗೋದು ಬಂದ ಅವ್ರು ನಮ್ಮ ದುಡಿದವ್ರ ಬಂದಿಲ್ಲ ಇವತ್ತು ತಿಂಗಳು ಗಂಟೆಪ್ಪ ಅಂದ್ರೆ ನಾವು ಪ್ರಸಾದ ಜಿಲೇಬಿಯನ್ನು ಕೊಡ್ತೀನಿ ಕೇಳ್ತಿದ್ರಿಂದ ಕೊಟ್ಟಂತ ಮಹಾನುಭಾವಿಗಳನ್ನು ನಾವು ಇವತ್ತು ಕೊಂಡಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅವರು ನಿಮ್ಗೆ ಹೇಳಿದ್ರೆ ಗೊತ್ತೈತಿ ಎಲ್ಲರಿಗೆ ಚಟಪಟ ಬರ್ದೆ ನಮ್ಮ ಸುಡಾಳ ಅನಿಲ ತಂದರ ಪೇಂಟರ್ ನೀವು ನೋಡಿದ್ರೆ ಗೊತ್ತ. ಅವ್ನು ನೋಡಿದ ಅಗದಿ ಭಾಳ ಗೀಳದ ಲಕ್ವಾ ಹೊಡೆದೈತಿ. ಹೊಡೆದ್ರು ತನ್ನ ಕಾಯಕದಲ್ಲಿ ಭಾಳ ಉದ್ಯೋಗದಲ್ಲಿ ಪೇಂಟರ್ಕಿ ಮಾಡ್ಕೊಂಡು ಭಾಳ ಇತ್ತು ನಾನು. ಬರೀ ನಾವು ಇವತ್ತು ಇಲ್ಲಿ ಹೋಗ್ತೀವಿ ಅಂದಿತ್ತು ಮಾತಿಗೆ ಇಲ್ಲಿ ನಾನು ಒಂದು 2 ಕಿಲೋ ಜಿಲೇಬಿ ಕೊಡ್ತೀನಿ ಕೊಟ್ಟಂತ ಮಹಾನುಭಾವಿಗಳಿಗೆ ಆ ಮಲ್ಲಿಕಾರ್ಜುನ ಅಪ್ಪ ಅವರು ಆಯುರ ಆರೋಗ್ಯ ಸಿರಿ ಸಂಪತ್ತನ್ನು ಕರುಣಿಸಿ ಎಲ್ಲ ಥರ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನಾನು 2 ಮಾತುಗಳನ್ನು ಗುರುಪಾದ ಕಟ್ತೀನಿ. ನಾವು ನಮಗೆ ಮಾಡುವುದಿಲ್ಲ ಮತ್ತು ಅವ ಏನು ಇರ್ಲಾರ್ದಂತ ಕೊಟ್ಟು ಕಳಿಸಿದ್ದೀನಿ. ಇದನ್ನ ಹೇಳಿ ಇದು ಗುರುವಿನ ಶಕ್ತಿ. ಅದಕ್ಕೆ ಇದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಅವ್ರ ಮನಸ್ಸಿನಾಗ ಹೊಕ್ಕಾಗ ಇಂಥ ಕೆಲಸ ಇವತ್ತು ಅವ್ರ ಅನಿಲ್ ಸುಡಾಳ ಶರಣರು ಇವತ್ತ ಗುರುಪೂರ್ಣಿಮೆ ಏನು ಒಂದು ಪ್ರಸಾದ ಕೊಟ್ಟಾರ. ನಮ್ಮ ರಮೇಶ್ ಅತನಿ ಅನ್ನಾರು ಕೂಡ ಅವರು ನಮ್ಮ ಆರ್ಗಿ ಮಾಧ್ಯಮದವರು ಕೂಡ ಎಲ್ಲ ತಗೊಂಡ್ರು. ಶರಣರು ನೀವೇನು ಪಂಚಪರಾಳು ಏನು ಎಲ್ಲಾರು ಭಕ್ತರಿಗೆ ಇಲ್ಲೆಲ್ಲ ಇದು ಮಾಡುವಂತಹದ್ದು ಇವತ್ತ ಗುಳೋರು ಐತಿ ನೋಡ್ರಿ ಭಾರಿ ಮಸ್ತ್ ಇವತ್ತು ಸತ್ಸಂಗ ಕಾರ್ಯಕ್ರಮ ಗುರುಪೂರ್ಣಿಮೆ ನಿಮಿತ್ತ ಏನಪ್ಪಾ ಅಂತಂದ್ರೆ ಸಾಯಂಕಾಲದ ಗುಳೋರು ಅಂತ ಇವತ್ತ ಆ ಗುರುವಿನಿಂದ ನಮಗೆಲ್ಲ ಅವಕಾಶ ನಮಗೈತಿ. ಮತ್ತ ಈ ಮುಂದಿನ ಏನು ಆಗಸ್ಟ್ದಾಗ ನಾವು ಗುರುವಂದನ ಕಾರ್ಯಕ್ರಮ ಮಾಡ್ತಿರೋ 98ಕ್ಕೆ ನಮ್ಮ ತೇರ್ನಿ ಹಿರಿಯರು ಪ್ರಸಾದದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಿಪ್ಪ ಪುಣ್ಯದ ಭಾಗ್ಯ ನಮ್ಗೆ ಸಿಗ್ಲಿ ಅಂತಾರೆ ಜೋರಾದ ಚಪ್ಪಳಿಗಳಲ್ಲಿ ಮಾಡಿಸ್ಬೇಕು, 4 ಮಂದಿಗೆ ಪ್ರಸಾದ ಉಣಿಸ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಅವ್ರೈತೆ. ಇದಕ್ಕೆ ನಾವು ಸಾಷ್ಟಾಂಗ ಅವ್ರಿಗೆ ಪ್ರಣಾಮ. ಯಾಕಂತಂದ್ರೆ ಅದು ನಿಲ್ಕಂಡು ಅಪಗ ಮುಡ್ತೈತಿ ಮಲ್ಲಿಕಾರ್ಜುನ ಶಂಕರಾನಂದ ಅಜ್ಜರಿಗೆ ಮುಡ್ತೈತಿ. 4 ಮಂದಿ ಪ್ರಸಾದ ತಗೋಬೇಕು ಅನ್ನುವಂಥ ಮನಸ್ಸೈತ್ಲ ಈ ಸತ್ಸಂಗ ಕಾರ್ಯಕ್ರಮದಾಗ ಇದ ಶಕ್ತಿ ಗುರುವಿನ ಶಕ್ತಿ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಗುರು ರವಿವಾರ ದಿವಸ ಮಾಲಿಕಪುರಕ್ಕೆ ಹೋಗ್ಬೇಕು ಅನ್ನುವಂಥದ್ದು ನಾವು ವಿಚಾರ ಮಾಡ್ಕೊಂಡಿದ್ವಿ. ದಯವಿಟ್ಟು ತಾವುಗಳು ಏನಪ್ಪ ಅಂತಂದ್ರೆ 5 ಗಂಟೆಗೆ 5:30 ಮಾಡೋಣ ಪೋಸೋಣ 5 ಗಂಟೆ ಅಂದ್ರೆ 5:30 ಆಗತ್ರಿ. ಹೋಗು ಅಲ್ಲಿ ಮಾಲಿಂಗೇಶ್ವರ ಅಜ್ಜಾರಿಗೆ ಹೋಗಿ ಸಹಜವಾಗಿ ಭೇಟಿ ಆಗಿ ಬರ್ತೀವಿ. ಹಂಗೇನಾದ್ರು ಅಂತಂದ್ರೆ ನಾವು ಕಾರ್ಯಕ್ರಮ ಮಾಡಿಕೊಡ್ರು ಅಲ್ಲಿ ಕುತ್ಕೊಂಡ್ರೆ ನಮ್ಮ ಮ್ಯಾಲ ಭಾಳ ಪ್ರೀತಿದಾರು. ಮೊನ್ನೆ 10 ಕಿಲೋ ಜಿಲೇಬಿ ಕೊಟ್ಟರು. ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಂದೇಳಿ ನೋಡ್ರಿ. ಅವ್ರು ದೂರ ಇದ್ರು ಕೂಡ ದೊಡ್ಡವರಿದ್ರು ಕೂಡ ನಮ್ಮ ಭಕ್ತರನ್ನ ಅವ್ರು ಗಮನಿಸ್ತಾರೋ ಗುರುತಿಸ್ತಾರಪ್ಪ ಅಂತಂದ್ರೆ ಇದ ದೊಡ್ಡ ಪುಣ್ಯ ನಮ್ದು ಅಂತ ಮಹಾತ್ಮರು ನಮ್ಗೆ ಗುರುತಿಸ್ತಾರಪ್ಪ. ಇವತ್ತು ಗುರುವಿನ ಸೇವಾ ಮಾಡಾಕತ್ತಾರೋ ಅವ್ರಿಗೆ ಒಂದು ಚೈತನ್ಯ ತುಂಬೋ ಕೆಲಸ ಆಗಲಿ. ನಾ ಹಿಂದೆ ಒಬ್ಬ ಧನ್ಯ ಅನ್ನುವಂಥದ್ದು ನಮಗೆ ಮಾಲಿಂಗೇಶ್ವರ ಅಜ್ಜಾರು ತೋರಿಸ್ಕೊಟ್ಟಾರ.
ಮಾಲಿಂಗೇಶ್ವರ ಪರಮಾತ್ಮನ ನಮ್ಮ ಹಿಂದದಾನ ಅನ್ನುವಂತ ತೋರಿಸ್ಕೊಟ್ಟಾರು. ಈ ಒಂದು ಗುರು ಪೂರ್ಣಿಮೆ ನಿಮಿತ್ತ ಅವರನ್ನು ಕೂಡ ನಾನು ನನ್ನ ಗುರುಗಳ ಜೊತೆ ಅವರ ಪಾದಕ್ಕೂ ಅನಂತ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ಸ್ಮರಿಸುತ್ತಾ ಜ್ಞಾನಿಸುತ್ತಾ ಇವತ್ತ ಇನ್ನು ಈ ಕಾರ್ಯಕ್ರಮವನ್ನು ಮಂಗಲ್ ಮಾಡೋಣ. ಇನ್ನು ಮಂಗಳಾರತಿ ಎಲ್ಲರೂ ಎದ್ದಿನಿಂದ್ರಿ ಮಂಗಳಾರತಿ ದಯವಿಟ್ಟು ಇದನ್ನು ವಿಡಿಯೋ ಮಾಡ್ಕೊಳ್ಳಿ, ನಾವು ಯೂಟ್ಯೂಬ್ದಾಗ ಬಿಡಬೇಕು. ರಮೇಶನ ಇದೇ ಈ ಕಡೆ ಬಾಗಿತ್ತ ನೀನು ಬಾ ಬರಕ ನೀವು ಬರ್ರಿ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಪ್ರಣವತೆ ಮಂಗಳ ಪ್ರಥಮದಿ ಮಂಗಳ, ಪ್ರಣವತೆ ಮಂಗಳ ಪ್ರಥಮದಿ ಮಂಗಳ, ಪ್ರಣವ ಕೊರಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಿಯ ಮಂಗಳ, ಪ್ರಣವ ಸುನಾದಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ವಿಶ್ವಾಧಾರಗೆ ವಿಶ್ವ ಕುಟುಂಬಿಗೆ, ವಿಶ್ವಾಧಾರಗೆ ವಿಶ್ವ ಕುಟುಂಬಿಗೆ, ವಿಶ್ವಂಬರನಿಗೆ ಮಂಗಳ, ವಿಶ್ವಗೆ ಮಿತ್ರಗೆ ವಿಶ್ವಕ್ಕೆ ಸಾಕ್ಷಿಗೆ, ವಿಶ್ವಂಬರನಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಗುರುವಿಗೆ ಮಂಗಳ ಶಿಷ್ಯಗೆ ಮಂಗಳ, ಗುರುವಿಗೆ ಮಂಗಳ ಶಿಷ್ಯಗೆ ಮಂಗಳ, ಹಿರಿಯ ಕಿರಿಯರಿಗೆ ಮಂಗಳ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಳ, ಹರಗುರು ಭಕ್ತರಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ವೇದಕ್ಕೆ ಮಂಗಳ ಶಾಸ್ತ್ರಕ್ಕೆ ಮಂಗಳ, ವೇದಕ್ಕೆ ಮಂಗಳ ಶಾಸ್ತ್ರಕ್ಕೆ ಮಂಗಳ, ಆದಿ ಪುರಾಣಕ್ಕೆ ಮಂಗಳ, ಕ್ರೋಧಿಗೆ ಕುವಕಿಗೆ ಕಪಟಿಗೆ ಮಂಗಳ, ಸಾಧು ಸಜ್ಜನರಿಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ನಿತ್ಯಗೆ ಸತ್ಯಗೆ ಮುಕ್ತರಿಗೆ ಮಂಗಳ, ನಿತ್ಯಗೆ ಸತ್ಯಗೆ ಮುಕ್ತರಿಗೆ ಮಂಗಳ, ಪ್ರತ್ಯಾಗಾತ್ಮಗೆ ಮಂಗಳ, ನಿತ್ಯವು ಗುರು ಮಾಲಿಂಗಗೆ ಮಂಗಳ, ಸತ್ಯಚಿದ್ರೂಪಗೆ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಪ್ರಣವಕ್ಕೆ ಮಂಗಳ ಪ್ರಥಮದಿ ಮಂಗಳ, ಪ್ರಣವ ಕೊರಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಿಯ ಮಂಗಳ, ಪ್ರಣವ ಸುನಾದಿಯ ಮಂಗಳ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ. ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ. ನೀವು ಯಾವ್ದು ಬರ್ತಂದ್ರೆ
जय मंगलम नित्य शुभ मंगलम जय जय तू जगजननी बगड़ांबे की जय मंगलम नित्य शुभ मंगलम ಕಾಳಿಕೆ ಸುತ್ತಲಿ ಕೀಳ ಮಧು ಎಂಬುವನ ಧೂಳ ದೈತ್ಯವನೆಂಬ ಬಸರುಗಳ ಕಾಳಿ ಪುರುಷೋತ್ತಮನು ಶ್ರೀಯುತ ಗೋಳು ಶಸ್ತ್ರವ ಮಾಡಿದ ಕಾಲಾಕ್ಷಿಗೆ जय मंगलम नित्य शुभ मंगलम जय जय तू जगजननी बगड़ांबे की जय मंगलम नित्य शुभ मंगलम दुष्ट महिषासुरನ ಅಷ್ಟ ದಿಕ್ಪಾಲಕರು ಪಟ್ಟಣಕ್ಕೆ ಬರೆಯಾಗಿ ದೇವರ ಕೇಳು ಕಷ್ಟ ಪರಿಹರಿಸೆಂತ ನಿಶ್ಚಯ ಮೊರೆಯಿಡಲು ಹುಟ್ಟಿ ಮಹಿಷನ ಬಂದ ಮಹಾಲಕ್ಷ್ಮಿಗೆ जय मंगलम नित्य शुभ मंगलम जय जय तू जगजननी बगड़ांबे की जय मंगलम नित्य शुभ मंगलम ಕಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರಳ ಬಾಧಿಸದವಳು ಮೊರೆಯಿಡುತ್ತೀರೆ ದುರಳ ದೈತ್ಯವ ಶಿರವ ಹರಿದು ಹರಿದವ ತಾಳ್ದ ಗುರುಚಿದಾನಂದ ಭಾರತ ದೇವಿಗೆ जय मंगलम नित्य शुभ मंगलम जय जय तू जगजननी बगड़ांबे की जय मंगलम नित्य शुभ मंगलम जय मंगलम जय नमः पार्वती पति शिवर महादेव श्रीमद जगत गुरु मल्लिकार्जुन लीलाकांत शिवाचार्य महाराज की जय श्रीमद जगत गुरु मल्लिकार्जुन मंजुनाथ शिवाचार्य महाराज की जय श्रीमद जगत गुरु मल्लिकार्जुन शंकर शिवाचार्य महाराज की जय श्रीमद जगत गुरु मल्लिकार्जुन मदन प्रभु महाराज की जय श्रीमद जगत गुरु मल्लिकार्जुन कालसिद्धेश्वर महाराज की जय श्रीमद जगत गुरु मल्लिकार्जुन बहुसत महाराज की जय श्रीमद जगत गुरु मल्लिकार्जुन माधवानंद महाराज की जय श्रीमद जगत गुरु मल्लिकार्जुन सकल साधु संत महाराज की जय जय मंगलम जय नमः पार्वती पति शिवर महादेव श्री नीलकंठ ಪಟ್ಟಾಧ್ಯಕ್ಷ ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪಂಚಪಾತಕ ಬಿಲ್ಲ ಜಾತಿ ಸೂತಕವಲ್ಲ ಹಂಚರಮಣಿಯರಿಲ್ಲ ಪ್ರಪಂಚದೊಳಗಿಲ್ಲ ಇಳಿಯೋಳು ಯಾತ್ರಳು ಶುಲ್ಕದ ಶಿವನಾಂಚನದ ಗೊಂಚಲದ ಮಿಡಿಮಿಚ್ಚಿ ಸುವರ್ಣದ ಅಡ್ಡ ಪಲ್ಲಕ್ಕಿಯೊಳಗೆ ಕೂಡಿಸಿ ಹೂವಿನ ದಿವಿಟಿಗೆ ಹಂಚಿ ಮೆರೆದಾಡಿಸುವಂತಹ ಶ್ರೀ ನೀಲಕಂಠ ಪ್ರಾಚಾರ್ಯೋಗ್ನಾಂ ಬಹುಪರಾಗ್ जय मंगलम जय नमः पार्वती पति शिवर महादेव सर्वे जना सुखिनो भवन्तु सर्वे जना सुखिनो भवन्तु जय मंगलम जय नमः पार्वती पति शिवर महादेव वीडियो कर मगर तो दिला किती नाही तो लाईव्ह पूर्ण चालू ನಾನು ತಲೆಗೆ ಬಂದು ಹೋಗಿದ್ದೆ ಬಂದ್ ಮಾಡಿಬಿಡಿ ಅಪ್ಪ ಯಾಕೆ